ಅವ್ನು ನಿಮ್ಮ ಕೆಲಸ ತೊಗೊಳಕ್ಕೆ ಕಾಯ್ತಾ ಇರ್ತಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 5 ಆಫ್ ಕ್ರ್ಯಾಕಿಂಗ್ ಪೈಥಾನ್ ಇಂಟರ್ವ್ಯೂ ಸೀರೀಸ್ ಲೈಕ್ ಎ ಪ್ರೋ. ಬನ್ನಿ ನೆಕ್ಸ್ಟ್ ವೀಡಿಯೋ ನೋಡೋಣ. ಸ್ಟ್ರಿಂಗ್ ವರ್ಸಸ್ ಸ್ಟ್ರಿಂಗ್ ಬಿಲ್ಡರ್. ತಲೆ ಕೆಡಿಸ್ಕೊಬೇಡಿ, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಂತ ಅಷ್ಟೇ. ಯೂಸಿಂಗ್ ಪ್ಲಸ್ ಆಪರೇಟರ್ಸ್ ಯೂಸ್ ಮಾಡ್ಬೋದು, ಇಲ್ಲ ಜಾಯಿಂಟ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಜಾಯಿಂಟ್ ಎಫಿಷಿಯೆಂಟ್ ಅಂತ ಹೇಳಿದ ತಕ್ಷಣ ನೀವು ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ ಅಂತ ಅನ್ಕೋಬೋದು, ಬಟ್ ಅಷ್ಟೇ ಸಾಲಲ್ಲ. ಇಂಟರ್ಮೀಡಿಯೇಟ್ ಡೆವಲಪರ್ ನಿಮ್ಗಿಂತ ಇಂಟೆಲಿಜೆಂಟ್ ಇರ್ತಾನೆ, ಅವ್ನು ನಿಮ್ಮ ಕೆಲಸ ತೊಗೊಳಕ್ಕೆ ಕಾಯ್ತಾ ಇರ್ತಾನೆ. ಅದಕ್ಕೋಸ್ಕರ ನೀವು ಹೇಳಬೇಕು ಜಾಯಿನ್ 2.5x ಫಾಸ್ಟರ್ ಅಂತ ಹೇಳಿದಾಗ ಸ್ವಲ್ಪ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಎಲ್ಲ ಮೆಥಡ್ಸು ನಿಮ್ಗೆ ಗೊತ್ತಿರಬೇಕು. ಡಾಟ್ ಫಾರ್ಮ್ಯಾಟು, ಪರ್ಸೆಂಟೇಜು, ಎಫ್ ಸ್ಟ್ರಿಂಗ್ ಎಲ್ಲ ಯೂಸ್ ಮಾಡ್ತೀರಾ. ಆದರೂ ಸಿಂಟ್ಯಾಕ್ಸ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಒಂದೊಂದು ಸಿಂಟ್ಯಾಕ್ಸ್ ಮರ್ತೋಗ್ಬಿಡ್ತೀರಾ, ಓಕೆನಾ? ಹಂಗಾಗಿ ಇದಾದಮೇಲೆ ನಾವು ಪ್ರೋ ಲೆವೆಲ್ ಡೆವಲಪರ್ ಹೆಂಗೆ ಆನ್ಸರ್ ಮಾಡ್ಬೇಕಂತಾನೆ ತಾನೇ ನಮ್ಗೆ ಇಂಪಾರ್ಟೆಂಟ್ ಇರೋದು. ಅವ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾನೆ, ಕಂಪ್ಯಾರಿಸನ್ ಮಾಡ್ತಾನೆ ಅವನು ಬೇರೆ ಯಾವುದಕ್ಕೆ ಅಂತ. ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದೀನಿ ಲಾಸ್ಟಿಗೆ. ಇಲ್ಲಿ ನೋಡಿ ಪರ್ಫಾರ್ಮೆನ್ಸ್ ರೇಷಿಯೋ ಕಂಪ್ಯಾರಿಸನ್ ಮಾಡ್ತಾನೆ ಅವನು. ಬೇರೆ ಜಾಯಿಂಟ್ ಮತ್ತು ಪ್ಲಸ್ ಆಪರೇಟರ್ ಎಷ್ಟು ಫಾಸ್ಟ್ ಇದೆ, ಎಷ್ಟು ಸ್ಲೋ ಇದೆ, ಎಲ್ಲ ಅದ್ರ ಬಗ್ಗೆ ಕಂಪೇರ್ ಮಾಡಿ ಹೇಳ್ತಾನೆ. ಮೆಮೊರಿ ಎಫಿಷಿಯೆಂಟ್ ಬಗ್ಗೆ ಮಾತಾಡ್ತಾನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವಾಗ ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನು ನೀವು ಹೇಳಿ. ಎಲ್ಲ ಕ್ವಶನ್ಸಿಗೆ ಕೂಡ ನೀವು ಇದನ್ನು ಹೇಳೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಕೋರಾಗೆ ರಿಯಲ್ಲಾಗೆ ಪ್ರೋಗ್ರಾಮಿಂಗ್ ಬರುತ್ತೆ ಅಂತ ಅವನು ಅರ್ಥ ಮಾಡ್ಕೊತಾನೆ. ಯಾರಿಗೊತ್ತು ಗುರು, ಫಸ್ಟ್ ಆಫ್ ಆಲ್ ಈ ಇಂಟೆನ್ಷನ್ ಇದ್ದರೆ ನೀವು ಪಾಸ್ ಆಗ್ಬೋದು, ನೀವು ಕ್ರ್ಯಾಕ್ ಮಾಡ್ಬೋದು ಇಂಟರ್ವ್ಯೂನ, ಹೇಳೋಕ್ಕಾಗಲ್ಲ. ಯಾಕಂದರೆ ಸುಮಾರಷ್ಟು ಕಾನ್ಸೆಪ್ಟ್ ಗೊತ್ತಿರಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರಬೇಕಂತ ಇಂಟೆನ್ಷನ್ ಇಲ್ಲ. ಗೊತ್ತಿರೋದು ಕರೆಕ್ಟಾಗಿ ಗೊತ್ತಿರಬೇಕು. ಆ ಕರೆಕ್ಟಾಗಿ ಗೊತ್ತಿರಬೇಕಂದ್ರೆ ನೀವು ನಮಗೆ ಫಾಲೋ ಮಾಡಬೇಕು. ಅದೇ ಥರನೇ ನೋಡಿ, ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೀನಿ. ಇವೆಲ್ಲ ಎಕ್ಸಾಂಪಲ್ಸು ತಿಳ್ಕೊಳ್ಳಿ. ಎಕ್ಸಸೈಸ್ ಕೊಟ್ಟಿದ್ದೀನಿ. ಗೆಟಪ್ ಲಿಂಕು ಡಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಬಯೋದಲ್ಲಿರುತ್ತೆ, ಚೆಕ್ ಮಾಡಿ.